ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಅವಲಕ್ಕಿ ರೆಸಿಪಿ ಮಾಡಿದ್ದೀವಿ. ಸೊ ಸಖತ್ತಾಗಿ ಬರುತ್ತೆ ಈ ಅವಲಕ್ಕಿ ರೆಸಿಪಿ. ಸೊ ಫಸ್ಟಿಗೆ ನಾವು ಅವಲಕ್ಕಿನ ತೊಳ್ಕೊಬೇಕು ಕ್ಲೀನಾಗಿ. ಒಂದು 3 ಸತಿ ಅವಲಕ್ಕಿನ ತೊಳ್ಕೊಳ್ಳಿ ಚೆನ್ನಾಗೆ. ನಾವಿಲ್ಲೊಂದು 3 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀವಿ. ಅವಲಕ್ಕಿನ ಚೆನ್ನಾಗಿ ತೊಳ್ಕೊಳ್ಳಿ. ಸೊ ಅವಲಕ್ಕಿನೆಲ್ಲ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದನ್ನ ನೀರು ಸೋಸ್ಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ನೀರು ಥರ ಅಂಶ ಇರಲಿ, ವೆಟ್ ಥರ ಸ್ವಲ್ಪ ಇರಲಿ ಅವಲಕ್ಕಿ. ಆಮೇಲೆ ಒಂದು ಬಾಣಲೆ ತಗೊಳ್ಳಿ. ಸೊ ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾವಿಲ್ಲೊಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸಾಸಿವೆ, ನೀವು ಜೀರಿಗೆನೂ ಹಾಕ್ಕೋಬೋದು. ನಾವಿಲ್ಲಿ ಬರೀ ಸಾಸಿವೆ ಹಾಕಿದ್ದೀವಿ, ನೀವು ಜೀರಿಗೆನೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದು ಚಿಟಪಟ ಅಂತ ಇರುವಾಗ ಕರಿಬೇವು ಹಾಕಿ. ಸ್ವಲ್ಪ ಕರಿಬೇವು ಹಾಕುವಾಗ ಹುಷಾರಾಗಿಡಿ, ಅದು ಎಗ್ರುತ್ತೆ. ಸೊ ಕರಿಬೇವು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಕರಿಬೇವನ್ನೆಲ್ಲ. ಆಮೇಲೆ ಚಿಲ್ಲಿ, ನಿಮ್ಗೆ ಎಷ್ಟು ಬೇಕಷ್ಟು ಚಿಲ್ಲಿ ಹಾಕ್ಕೊಳ್ಳಿ. ನಾವಿಲ್ಲೊಂದು 3 ಚಿಲ್ಲಿ ಹಾಕ್ಕೊಂಡಿದ್ದೆ. ನಿಮ್ಗೆ ಎಷ್ಟು ಬೇಕಷ್ಟು ಚಿಲ್ಲಿ ಹಾಕೋಬೋದು. ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಚಿಲ್ಲಿ. ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ರೌಂಡಾಗಿ ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಸೊ ಹಿಂಗೆ ಹಾಕ್ಕೊಳ್ಳಿ. ನಾವಿಲ್ಲೊಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕಿದ್ದೀವಿ, ಜೀರ್ಣಶಕ್ತಿಗೆ ಒಳ್ಳೆಯದು. ಮತ್ತು ಅರಿಶಿನ ಹಾಕ್ಕೊಳ್ಳಿ. ನಾವೀಗ ಚಿಕನ್ ಮಸಾಲ ಅಥವಾ ನಿಮ್ಮ ಹತ್ರ ಬರೀ ಗರಂ ಮಸಾಲ ಇದ್ದರೆ 2ರಲ್ಲಿ 1 ಆ್ಯಡ್ ಮಾಡ್ಕೋಬೋದು. ಅದೊಂದು 1.5 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಮ್ಯಾಗಿ ಮಸಾಲ ಇದ್ದರೆ ಬರೀ ಮ್ಯಾಗಿ ಮಸಾಲನೇ ಹಾಕ್ಕೋಬೋದು. ಈಗ ನಮ್ಮ ಹತ್ರ ಮ್ಯಾಗಿ ಮಸಾಲೆ ಇಲ್ಲ ಅಂತ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀವಿ. ಆಮೇಲೆ ಅರಿಶಿನ ಒಂದು ಅರ್ಧ ಸ್ಪೂನ್ ಹಾಕಿದ್ದೀವಿ. ಆಮೇಲೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀವಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್. ಚಿಲ್ಲಿ ಪೌಡರ್ 1 ಸ್ಪೂನಷ್ಟು. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು. ನಾವೇನೇನು ಮಸಾಲ ಹಾಕಿದ್ದೀವಿ ಅದ್ರದ್ದೆಲ್ಲ ಹಸಿ ವಾಸನೆ ಹೋಗಬೇಕು. ಅಲ್ಲಿ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಸಾಲ್ಟ್, ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಪೆಪ್ಪರ್ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಳ್ಳಿ. ನೀವು ಇಷ್ಟೆಲ್ಲ ಮಸಾಲೆ ಹಾಕೋ ಬದಲು ಮ್ಯಾಗಿ ಮಸಾಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದೂ ಸೂಪರಾಗಿತ್ತು. ಖಾರವಾಗಿ ಚೆನ್ನಾಗಿ ಡಿಫ್ರೆಂಟಾಗಿ 2 ಮಿನಿಟ್ಸಲ್ಲಿ ಮಾಡ್ಬೋದು ಈ ಅವಲಕ್ಕಿ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಟೊಮೊಟೊ ಏನು ಬೇಡ, ಪಟ್ ಅಂತ ಮಾಡಿಬಿಡ್ಬೋದು ಈಸಿಯಾಗಿ. ಯಾರಿಗಾರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಿಮಗೆ ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಬೋದು, ಸಕ್ಕತ್ತಾಗಿ ಬರುತ್ತೆ. ಸೊ ಈಗ ಅವಲಕ್ಕಿನ ನಾವೇನು ಒಂಚೂರು ಅದೇ ತೊಳೆದೆಲ್ಲ ಇಟ್ಕೊಂಡಿದ್ವಿ, ಅವಲಕ್ಕಿನ ಹಾಕ್ಕೋಬೇಕು ಈಗ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಅದು ಮಸಾಲೆ ಎಲ್ಲ ಸ್ಪ್ರೆಡ್ ಆಗಬೇಕು. ಅಲ್ಲಿ ಗಂಟ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಖಾರವಾಗಿ. ಎಲ್ಲರೂ ಟ್ರೈ ಮಾಡಿ, ಸಕ್ಕತ್ತಾಗಿ ಬರುತ್ತೆ. ಬೇಗ ಮಾಡ್ಬೋದು, ಒಂದು 5 ಮಿನಿಟ್ಸಲ್ಲೇ ಮಾಡ್ಬೋದು. ಸಖತ್ ಈಸಿ ಇದು. ಸೊ ಈಸಿಯಾಗಿ ಮಾಡ್ಬೋದು. ಸೊ ನಿಮ್ಗೆ ಏನಾರ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸೊ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಬರುತ್ತೆ ನಮ್ಮ ಚಾನಲಲ್ಲಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಎಲ್ಲರೂ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಓಕೆ, ಬಾಯ್.